ಮಾಡುವುದನ್ನು ಠಾಣೆಯಿಂದ ಅವರನ್ನು ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು. ಪುರಸಭೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಉದ್ಯಾನವನದಿಂದ ಹಳೆ ಪಿಬಿ ರಸ್ತೆ ಮಾರ್ಗವಾಗಿ ಪ್ರತಿಭಟನೆ ನಡೆಸಿ ಅವರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪೊಲೀಸ್ ಠಾಣೆಯ ಮುಂದೆ ಆಗಮಿಸಿ ಪ್ರತಿಭಟನೆ ನಡೆಸಿದರು. ಇನ್ನು ಬಿಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ದಿಲೀಪ್ ಹೊಸ್ಮನಿ ಮಾತನಾಡಿ, ಠಾಣೆಗೆ ಹೋದರೆ ದಲಿತರಿಗೆ ಯಾವುದೇ ರೀತಿ ಸರಿಯಾಗಿ ಸ್ಪಂದಿಸುವುದಿಲ್ಲ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು, ಸಿಪಿಐ ಶಿವಶರಣವಜಿ ಅವರು ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆಂದು ಆರೋಪಿಸಿದರು. ಇನ್ನು ಪ್ರತಿಭಟನೆ ನಡೆಯುತ್ತಿದ್ದ ಸ್ಥಳಕ್ಕೆ ಸಂಕೇಶ್ವರ್ ನ್ಯಾಯವಾದಿಗಳ ಸಂಘ ಆಗಮಿಸಿ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದರು. ಸಿಪಿಐ ಅವರನ್ನು ವರ್ಗಾವಣೆ ಮಾಡಿ ಕ್ರಮ ಕೈಗೊಳ್ಳಬೇಕೆಂದು ಹೆಚ್ಚುವರಿ ಎಸ್ಪಿ ಅವರ ಮೂಲಕ ಎಸ್ಪಿ ಹಾಗೂ ಐಜಿ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ರವಿ ಕಾಂಬಳೆ, ಕೆ ವೆಂಕಟೇಶ್, ರಾಜು ಮುತ್ತಾ, ರಾವ್ ಸಾಹೇಬ್ ಪಾಂಡ್ರೆ, ಲಕ್ಷ್ಮಣ್ ಹೋಲಿ, ಶ್ರೀನಿವಾಸ್ ವ್ಯಾಪಾರಿ, ರಾಜು ಸಾನೆ, ಅನಿಲ್ ಖಾತೆದಾರ್, ಆಕಾಶ್ ನಡುಮನಿ, ಮಂಜು ಮರಡಿ ಸೇರಿದಂತೆ ನೂರಾರು ದಲಿತ ಪರ ಸಂಘಟನೆಯ ಕಾರ್ಯಕರ್ತರು ಹಾಜರಾಗಿದ್ದರು. बोलो भारत माता की जय, बोलो भारत माता की जय. ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಶ್ರೀ ಅವಜಿ ಸರ್ ಅವರ ಒಂದು ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ದಲಿತ ವಿರೋಧಿ ಮಾರ್ಗದಲ್ಲಿ ನಡೆಯುತ್ತಿರುವ ದಲಿತರಿಗೆ ಅನ್ಯಾಯ ಮಾಡುತ್ತಿರುವ ದಲಿತರಿಗೆ ಗೌರವ ಕೊಡದ ಅರ್ಧ ತಾಸು ಟೈಮ್ ಕೊಡ್ತಾರೆ ನಿಮ್ಗೆ ಬರ್ತದ ಸರ್. ನಾವು ಹೆವೆ ಮೇಲೆ ಹೋಗ್ಕೊಂಡಿರ್ತೇವೆ ಸರ್. ನಾವೇನ್ ಮಾಡೋ ಇಲ್ಲ ಅರ್ಧ ತಾಸು ವೇಟ್ ಮಾಡ್ತೇವೆ. ಇನ್ನು ಮುಂದೆ ನಾವ್ ಎಲ್ಲಿ ಹೋಗ್ತೇವೆ ಹೆವೆ ಮೇಲೆ ಕೊಂಡಿರ್ತೇವೆ. ಯಾಕಂದ್ರೆ ನಮ್ಮ ಹಕ್ಕ ಐತಿ ಏನ, ನಮ್ಮ ಹಕ್ಕ ಕೇಳೋ ಸಲುವಾಗಿ ಏನ ಬೇರೆ ಅಂತ ಹೊಲ ಬೇಕಂತ ನಾವೇನ್ ಮಾಡ್ಬೇಕ್ರಿ? ಪೊಲೀಸ್ ಸ್ಟೇಷನ್ ದಾರ ಯಾವ್ದೋ ಇವತ್ತ ಬೆಳಗಾವಿ ಜಿಲ್ಲಾ ಈ ಕಡೆ ಯಾವ್ದು ತಾಲೂಕಿನ ಪ್ರತಿ ರವಿವಾರ ಯಾವ್ದು ಪೊಲೀಸ್ ಇಲಾಖೆ ಮೀಟಿಂಗ್ ಕರೆಸ್ತಿರಲ್ಲ. ಆ ಸಲುವಾಗಿ ನಾವು ಏನು ಕೇಳಕ್ ಹೋದ್ರ ಪೊಲೀಸರು ನಮ್ಮ ಮ್ಯಾಗ ದಬ್ಬಾಣಿಕೆ ಮಾಡತ್ತಾರೋ. ಇವತ್ತು ನಮ್ಮ ದಲಿತರ ಮ್ಯಾಗ ಎಲ್ಲೂ ಹೋದ್ರೆ ನಾವು ಕೇಳಕ್ ಹೋದ್ರೆ ನಮ್ಮ ಮ್ಯಾಗ ಕೇಸ್ ಹಾಕಿ ನಮ್ಮ ಮ್ಯಾಗ ದೌರ್ಜನ್ಯ ಮಾಡತ್ತಾರೋ ಪೊಲೀಸರ ಇಲಾಖೆಯಾಗಿ. ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಪೊಲೀಸರ ಮ್ಯಾಗ ಆಕ್ಷನ್ ತಗೋಬೇಕಂದ ನಾವು ವಿನಂತಿ ಮಾಡ್ತಾ ನಾವು ಕಾಂಗ್ರೆಸ್ ಸರ್ಕಾರಿಗೆ. ಯಾಕಂದ್ರ ಪೊಲೀಸರ ಇವತ್ತ ದಲಿತರ ಮ್ಯಾಗ ಫುಲ್ ಕಂದಾಯ ಅನ್ಯಾಯ ಮಾಡತ್ತಾರ. ಇವತ್ತು ಯಾವ್ದು ಪರಿಸ್ಥಿತಿಯಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಇಷ್ಟು ಆಗಿ ಅವಜಿ ಹಟಾವ್, ಅವಜಿ ಹಟಾವ್ ನೋಡ್ರಿ ಇಲ್ಲ ಹಡಾಲ್ರಿ ಹಡಾಲ್ರಿ ಸಂಕೇಶ್ವರ್ ಸಿಪಿಐಗೆ 1 ಲಕ್ಷ MRP ಫಿಕ್ಸ್ ಮಾಡಿರುವ ದಲಿತ ವಿರೋಧಿ ಸಂಕೇಶ್ವರ್ ಸಿಪಿಐಗೆ 1 ಲಕ್ಷ MRP ಫಿಕ್ಸ್ ಮಾಡಿರುವ ಪ್ರತಿಯೊಂದು ಕೇಸ್ಗಳಿಗೆ ಪೊಲೀಸರು ನಮ್ಗೆ ಎಲ್ಲೋ ಒಳಗೆ ಅನುಕೂಲ ಮಾಡಿಕೊಟ್ಟಿಲ್ಲ. ಕುಂಡಾಕ ಹೋರಾಟ ಬಿಡೋದಿಲ್ಲ ಒಳಗೆ ಕುಂಡಾಕ ಸಂಕೇಶ್ವರ್ ಸಿಪಿಐಗೆ संकेश्वर बचाओ, औजी हटाओ, संकेश्वर बचाओ, औजी हटाओ, संकेश्वर लक्ष्य सीपीआईಗೆ ಫಿಕ್ಸ್ ಮಾಡಿರೋ ಸಿಪಿಐಗೆ ಪ್ರತಿಯೊಂದು ಕೇಸ್ಗಳಿಗೆ 1 ಲಕ್ಷ MRP ಫಿಕ್ಸ್ ಮಾಡಿರೋ ಸಿಪಿಐಗೆ ಕಾನೂನು ಅಂತ ಕಾನೂನು ಅವರಪ್ಪನ್ನೆಲ್ಲ ಕಾನೂನು ಅಧಿಕಾರಿಯನ್ನ ಸಂಕೇಶ್ವರ ಪೊಲೀಸ್ ಠಾಣೆಯಿಂದ ಕಿತ್ತೊಗಿಬೇಕು. ಯಾಕಂದ್ರೆ ನಾ ಕೇವಲ ಮಂದಳ ನಿಮ್ಮ ಸಿಬ್ಬಂದಿಗೆ ಕಿರುಕುಳ ಆಗ್ತಾ ಇದೆ. ಇದು ಯಾರಾದ್ರೂ ನೋಟ್ ಮಾಡ್ತಿದ್ರೆ
ಮತ್ತು ಹೋಮ್ ಮಿನಿಸ್ಟರ್ ಅವರಾಗಿರ್ಬೋದು ಅವ್ರಿಗೂ ಆದ್ರೆ ಕಳಿಸಿ. ಪ್ರತಿಯೊಬ್ಬ ಪೊಲೀಸ್ ಠಾಣೆಯ ಅಧಿಕಾರಿಯನ್ನ ಕರೆದು ಕೇಳಿ ನಿಮ್ಮ ಠಾಣೆಯ ಸಿಬ್ಬಂದಿಗೂ ಕೂಡ ಯಾವ ರೀತಿಯಾಗಿ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದನ್ನ. ಆದ್ರೆ ಅಧಿಕಾರಿಗಳು ಹೇಳ್ಕೊತಾ ಇಲ್ಲ, ಯಾಕಂದ್ರೆ ನಮ್ಮ ಮರ್ಯಾದೆ ನಾವೇ ಕಳ್ಕೋಬಾರದು ಅನ್ನೋ ಉದ್ದೇಶದಿಂದ. ಮತ್ತೆ ಯಾವುದೇ ದಲಿತರು ಈ ಸ್ಟೇಷನ್ಗೆ ಬಂದಾಗ ಕೇಸ್ ಕೊಟ್ಟಾಗ ಆ ಕೇಸದ ಏನು ಇನ್ಕ್ವೈರಿ ಮಾಡಕ ದಲಿತ